ಕಟ್ಟಿನಹಳ್ಳಿ ಗ್ರಾಮಸ್ಥರೇ ಹಾಗೂ ನಮ್ಮ ವಾಲ್ಮೀಕಿ ಜನಾಂಗದ ಹಿರಿಯ ಸುಬ್ಬಣ್ಣನವರೇ, ಸಮಾಂಜನವರೇ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ರಮಣಣ್ಣವರೇ ಮತ್ತು ಪ್ರಕಾಶಣ್ಣವರೇ, RI ನಮ್ಮ ಉಮೇಶಣ್ಣವರೇ, ಎಲ್ಲ ಊರಿನ ಗ್ರಾಮಸ್ಥರೇ, ನಿಮಗೆ ದಯವಿಟ್ಟು ನಾವು ಕೈ ಮುಗಿದು ಕೇಳ್ಕೊತೀವಿ. ಸಮಸ್ಯೆನ ದೊಡ್ಡದು ಮಾಡ್ಕೊಳ್ಳೋದು ಬೇಡ. ನಾವು ಕೇಳ್ತಾರೆ, ಯಾಕಂದರೆ ಇದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ PDO ಅವ್ರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಪ್ರಶ್ನೆ ಮಾಡ್ತೀವಿ. ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಎಷ್ಟು ಇದಕ್ಕೆ ಜಮೀನಿಗೆ ದಾಖಲೆ ಕೊಡ್ಬೋದು? ಈಗ ಬಡ ನಿವೇಶನ ರೈತರಿಗೆ ಒಂದು ಸೈಟ್ 30-40 ಒಂದು ಸೈಟ್ ಕೊಡ್ಬೋದು. ಎಕರೆಗೆ ಯಾರಿಗಾನ ಕೊಡ್ಬೋದಾ? ಎಕರೆಗೆ ಕೊಡೋಕ್ಕೆ ನಿವೇಶನ ರೈತರಿಗೆ ಕೊಡ್ಬೋದು. ಅದು ಯಾಕಂದರೆ ಆ್ಯಸ್ ಎ ಆಫ್ ದಿ ರೆಕಾರ್ಡ್ ಇಲ್ಲ, ಆನ್ ದಿ ರೆಕಾರ್ಡ್ ಇರಬೇಕು. ನಾಳೆ ಬೆಳಗ್ಗೆ ನಾವು ಅವರು ಯಾರೇ ಆಗಲಿ, ಲೋಕಾಯುಕ್ತಕ್ಕೆ ಹೋಗಲಿ ಇಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಲಿ, ನ್ಯಾಯ ಒಂದೇ ಇರಬೇಕು. ಬಡವ್ರಿಗೂ ಒಂದೇ ನ್ಯಾಯ ಇರಬೇಕು, ಶ್ರೀಮಂತರಿಗೂ. ನಾವು ಕೇಳ್ತಾರೆ ಅಂತ ಗೋಮಾಳ ಜಮೀನು ಅಂತ ಹೇಳಿದ್ರೆ ನಾವು ಫೈಟ್ ಮಾಡ್ಬೋದು. ಕಂದಾಯ ಅಧಿಕಾರಿಗಳ ವಿರುದ್ಧ ಕುರಿಗಳು ಎಮ್ಮಿಗಳು ಎತ್ಕೊಂಡು ಹೋಗ್ಬಿಟ್ಟು ಅವ್ರ ಮನೆ. ಈಗ ಗ್ರಾಮ ಠಾಣಾ ವ್ಯಾಪ್ತಿ ಆಗಿರೋದ್ರ ಇಲ್ಲಿ 8 ಎಕರೆ ಇಲ್ಲ 9 ಎಕರೆನೇ ಇರ್ಬೋದು. ನಾವು ಕೇಳ್ತಾರೆ ಅಂತ ಯಾರು ಪೊಸಿಷನ್ನಲ್ಲಿ ಸಡ್ಡುಗಳು ಮನೆಗಳು ಕಟ್ಕೊಂಡಿದ್ದಾರೋ ಅದನ್ನು ಹೊರತುಪಡಿಸಿ ಇರೋ ಜಮೀನನ್ನು ಎಲ್ರಿಗೂ ಹಂಚಿರಿ ಸಮಾನವಾಗಿ. ಎಷ್ಟು ಜನ? 150 ಜನ ಇದ್ದಾರೆ, 150 ಕುಟುಂಬ ಇದಂತೆ. 150 ಕುಟುಂಬಕ್ಕೂ ಅದು 20-20 ಅಡಿ ಬರಲಿ, ಒಪ್ಕೊಳ್ಳಿ. ಎಲ್ರಿಗೂ ಒಂದೇ ಸಮಾನವಾಗಿರ್ತೀರಿ. ನಾನು ಬರ್ತೀನಿ, ನಿಮ್ಮ ಮೇಲೆ ಒತ್ತಡ ಹಾಕ್ತೀನಿ, ನಾನು ಲೀಡ್ರ್ ಅಂತ ಹೇಳ್ಬಿಟ್ಟು ನನಗೇನು 1 ಎಕರೆ ಕೊಡಬೇಡಿ. ಎಲ್ರಿಗೂ ಲೀಡ್ರಕ್ಕನ್ನ ದೊಡ್ಡ ಶ್ರೀಮಂತರಕ್ಕನ್ನ ನೋಡಿ, ಇಲ್ಲಿರೋದು ನೋಡಿ ಬಡ ಮಕ್ಕಳು, ಅವ್ರಿಗೆ ಕೊಡಿ. ಯಾಕಂದರೆ ನಾವು ಏನು ಕೊಡಿದ್ರೂ ಪರವಾಗಿಲ್ಲ, ಇರಾಕ್ ಒಂದು ನೆಲೆ ಕೊಡಬೇಕು, ತಿನ್ನಕ್ಕೆ ಊಟ ಕೊಡಬೇಕು. ಇವೆರಡೇ ನಾವು ಓದಕ್ಕೆ ಬಂದವರು. ಆ ಒಂದು ಇದಕ್ಕೋಸ್ಕರ, ಯಾಕಂದರೆ ನೋಡಿ ಇಲ್ಲೆಲ್ಲ ವಯಸ್ಸಾದವ್ರು ಇದ್ದಾರೆ, ಎಲ್ಲ ಕೂಲಿ ನಾಳೆ ಮಾಡೋರು. ಇವ್ರು ಹೋಗ್ಬಿಟ್ಟು ಕೆರೆಯಲ್ಲಿ ಮನೆ ಕಟ್ಕೊಳಕ್ಕಾಗಲ್ಲ, ಇಲ್ಲ ಗೋಮಾಳದಲ್ಲಿ ಕಟ್ಟೋಕ್ಕೂ ಆಗಲ್ಲ. ಗ್ರಾಮ ಠಾಣಲ್ಲೇ ನಿಮ್ದು ಏನಿದೆ ಜಮೀನು ಕೊಡಿ. ಇಲ್ಲಿ ಬಂದಿರೋದೇನು, ಈ ಜಮೀನ ನಾವೇನು ಇವಾಗ ನಿಲ್ಕೊಂಡಿದ್ದೀವ, ಈ ಜಮೀನಲ್ಲಿ ಇಲ್ಲ ನಮಗಿದೆ ದಾಖಲೆ ಅಂತ ಹೇಳ್ತಾರೆ. ಆ ದಾಖಲೆಯನ್ನು ಕೂಲಂಕಷ ಪರಿಶೀಲನೆ ಮಾಡಿ ಒಂದು 30-40 ನಿಮ್ಮ ಪ್ರಕಾರ ಸೈಟ್ಗಳಿಗೆ ಕೊಡಬೇಕು. ಯಾರು ಎಕರೆಗೆ ಕೊಡೋಣ. ಇರೋ ಪೊಸಿಷನ್ ಬಿಟ್ಟು ಇವಾಗ ಎಷ್ಟಿದೆ ಅದು ತ್ವರಿತಗತಿಯಲ್ಲಿ 1 ವಾರ ಎಲ್ಲ ತೊಗೊತಿರೋ, 1 ವೀಕೆಲ್ಲ ತೊಗೊತಿರೋ. 25ನೇ ತಾರೀಕು ಕ್ರಿಸ್ಮಸ್ ಇದೆ, ಅದು ಮುಗಿತಾನೆ ಒಂದು ಡೇಟ್ ಫಿಕ್ಸ್ ಮಾಡಿ ತಹಸೀಲ್ದಾರರು ಬರ್ರಿ, ಪೊಲೀಸ್ ಇಲಾಖೆ ಇನ್ಫಾರ್ಮೇಷನ್ ಕೊಡಿ. ಯಾವುದೇ ಊರಲ್ಲಿ ಅಹಿತಕರ ಘಟನೆ ನಡೆಯದಂತೆ ಸರ್ವೆ ಮಾಡಿಸಿ, ನಿಮ್ಮ ಯಾರು ಇವಾಗ ಹಿರಿಯರು ಯಾರು ಬಂದಿದ್ದಾರೆ, ನಮ್ಮ ಸುಬ್ಬಣ್ಣವರು, ಪ್ರಕಾಶನವರು, ಇದೆಲ್ಲ ಬಂದು ಸಮಾಜನವರು ಬಂದಿದ್ದಾರೆ, ಅವರ ಸಮ್ಮುಖದಲ್ಲೇ ಮತ್ತೆ ಒಂದು ಇಲ್ಲೊಂದು ಸಭೆ ಸೇರಿ ಇವಾಗ ಬರ್ತಾರೆ, ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಅವ್ರಿಗೂ ಅಹವಾಲು ಕೊಡೋಕೆ ಅವರು ರೆಡಿ ಇದ್ದಾರೆ. ಯಾರಿಗೂ ಸೈಟ್ಗಳೆಲ್ಲ ಮನೆಗಳು ಕಟ್ಕೊಳ್ಳೋಕೆ ಅವರು ರೆಡಿ ಇದ್ದಾರೆ. ಓಕೆನಾ? ಎಲ್ರಿಗೂ ಸಮಾನವಾಗಿ ಒಂದು ನ್ಯಾಯ ಒದಗಿಸ್ಕೊಡಿ. ಊರಲ್ಲಿ ಅಶಾಂತಿ ಆಗಬಾರ್ದು, ಊರು ಅಭಿವೃದ್ಧಿ ಆಗಬೇಕು. ನಾವೇನಂದರೆ ನಗರದಲ್ಲಿ 100 ಜನ ಇರ್ತಾರೆ, 100 ಜನ ಹೋಗಿ ಕೇಳ್ತಾರೆ, ಸರ್ ನಮ್ದು ಆಗಿಲ್ಲ, ನಮ್ಮ ಚರಂಡಿ ಇಲ್ಲ ಅಂತೇಳಿ. ಊರಿನ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಚರಂಡಿ ವ್ಯವಸ್ಥೆ ಇರ್ಬೋದು, ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಒಂದು ಜಮೀನು ವ್ಯವಸ್ಥೆ ಇರ್ಬೋದು, ಒಂದು ಮನೆ ಇರ್ಬೋದು. ಇದನ್ನು ಸಂಪೂರ್ಣವಾಗಿ ನಿಭಾಯಿಸೋ ಜವಾಬ್ದಾರಿ ನಿಮ್ಮದು. ಸದಸ್ಯರು ನಿಭಾಯಿಸ್ತಾರೋ ಹೋಗದೆ ಬಿಟ್ಟಿಲ್ಲ, ನಿಮ್ಮ ಜವಾಬ್ದಾರಿ ಐತೆ. ಯಾಕಂದರೆ ಸಾಂಕ್ರಾಮಿಕ ರೋಗಗಳು ಬಂದಾಗ ನಾವು ಇಡೀ ಶಾಪ್ ಹಾಕ್ಸ್ಕೊಳ್ಳೋಕ್ಕನ್ನ ಅದ್ರ ಬದಲೇ ನಾವು ಎಚ್ಚೆತ್ಕೊಳ್ಳೋದು ಬೆಸ್ಟು. ಅದ್ರ ಜೊತೆಗೆ ಇವ್ರೇನು ಇವಾಗ ಅವ್ರ ಅಹವಾಲು ಪಾಪ ಎಲ್ಲರೂ ಕೇಳ್ತಾ ಇದ್ದಾರೆ, ಮನೆ ನಮ್ಗೆ ಬೇಕೇ ಬೇಕು ಅಂತೇಳಿ ಸೈಟಿಂಗ್ ಮಾಡ್ಕೊಳ್ಳಿ. ಇಲ್ಲ ಎಲ್ಲರೂ ಒಪ್ಕೊಂಡು ನಮ್ಗೆ ಯಾರಿಗೋ ಸೈಟಿಂಗ್ ಬೇಡ ಅಂತ ಹೇಳಿದ್ರೆ ಕುರಿಗೆ ಆಗಿದ್ದೀವಿ. ಏನು ಸುಬ್ಬಣ್ಣರೇ ಅಲ್ಲ, ನಿಮ್ಗೇನಮ್ಮ ಇವಾಗ ಕುರಿಗಾಯಿಗೆ ಬೇಕಾ ಇಲ್ಲ ಸೈಟಿಗೆ ಬೇಕಾ? ಒಂದು ದಿವಸ ಬಂದು ಕೂತ್ಕೊಳ್ಳಿ, ಅದೇ ಮನೆ ಸೇರಿ ಪರೀಕ್ಷೆ ಮಾಡಿ. ಯಾಕಂದ್ರೆ ಅವ್ರ ಆಧಾರ್ ಕಾರ್ಡ್ ತಗೊಳ್ಳಿ, ಇಲ್ಲ ರೇಷನ್ ಕಾರ್ಡ್ ತಗೊಳ್ಳಿ. ಅವ್ರೇನು ಊರು ಬಿಟ್ಟೇನು ಊರಿಗೆ ಬಂದಿರಲ್ಲ, ಇದೇ ಊರಲ್ಲಿ ಇದೇ ಊರಲ್ಲಿ. ದಯವಿಟ್ಟು ರಿಕ್ವೆಸ್ಟ್ ಆಗಲಿ, ಕೈ ಮುಗಿ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ಕಗ್ಗನಹಳ್ಳಿ ಗ್ರಾಮದಲ್ಲಿ ಏನೋ ಜಮೀನಿಗೋಸ್ಕರ ಗಲಾಟೆಗಳಾಯಿತು ಅಂತ ಹೇಳ್ಬಿಟ್ಟು ಸ್ಟೇಟ್ ನ್ಯೂಸ್ ಆಗೋದು ಬೇಡ. ಇಲ್ಲಿ ನೀವು ಬಂದಿದ್ದೀರಾ, ಇವ ಸಾಹೇಬರು ಬರ್ತಾರೆ, ಇಲ್ಲಿ ಏನಿದೆ ಸಮಸ್ಯೆನ ಅದು ಬಗೆಹರಿಸ್ಬಿಟ್ಟು ಅವ್ರಿಗೇನು ಗ್ರಾಮ ಠಾಣಾ ಇದರಲ್ಲಿ ಐತೆ ಸರ್ವೆ ಮಾಡಿಸಿ ಊರೆಲ್ಲರೂ ಸಮ್ಮುಖದಲ್ಲಿರ್ತಾರೆ. ಎಲ್ಲರೂ ನಾವು ಬರ್ತೀವಿ, ಶಾಂತಿಯುತವಾಗಿ ಇದು ಮಾಡಿ ಎಲ್ರಿಗೂ ಸಮಾನವಾಗಿ ನಾವು ಕೇಳ್ತಾರೆ ಇಷ್ಟೇ. ಅದು ಬಿಟ್ಟು ನಾನು ಬಂದಿದ್ದೀನಿ, ನನಗೇನೋ ಲೀಡು, ನನಗೊಂದು ಎಕರೆ ಕೊಡು ಅಂತೇಳಿ ನಾವು ನಮ್ಗೆ ಬೇಡ. ಊರವರು ಇದ್ದಾರೆ, ಊರವ್ರಿಗೆ ಹಂಚ್ಕೊಡಿ, ನಿವೇಶನ ಕಟ್ಕೊಡಿ, ನೀವೇ ಬಂದು ಉದ್ಘಾಟನೆ ಮಾಡಿ. ನಾವು ಕೇಳ್ತಾ ಇದ್ದೀವಿ, ನಾವು ಒಟ್ಟಾರೆ ಕೇಳ್ತಾ ಇರೋದಂದರೆ ಕಗ್ಗನಹಳ್ಳಿ ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗಗಳು ಎಲ್ರಿಗೂ ಶಾಂತಿ ಇರ್ತಾರೆ. ಶಾಂತಿ ಬಿಟ್ಟು ನಾವೇನು ಕದಲಾಕಾಗಲ್ಲ. ಶಾಂತಿ ಕದಲಿದ್ರೆ ಮತ್ತೆ DC ಸಾಹೇಬರು ಬರಬೇಕು, SP ಸಾಹೇಬರು ಬರಬೇಕು, ಇನ್ನು 5 ಗಂಟೆ ಹೋಗ್ತದೆ, ಮತ್ತು ಅದು ಇದು ಅಂತೇಳಿ ಬಂದು ಹೋಗ್ತಾನೇ ಇರ್ತದೆ. ಅದಕ್ಕೆ ಅವಕಾಶ ಕೊಡಲ್ಲ ಅಂಥೇಳಿ ಒಂದು ನಂಬಿಕೆಯಿಂದ
ನಾವು ದಯವಿಟ್ಟು ನಿಮಗೆ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ಈ ಸಮಸ್ಯೆನ ಗಂಭೀರವಾಗಿ ಪರಿಗಣಿಸಿ, ಯಾವುದೇ ಒತ್ತಡಕ್ಕೆ ಮಣಿಬೇಡಿ, ಏನಿದೆಯೋ ಅದನ್ನು ಸಮಾನವಾಗಿ ಹಂಚ್ಕೊಳ್ಳಿ. ನಾವಷ್ಟೇ ಕೆಲಸ, ಅವರು ಅಷ್ಟೇ ಪಾಪ ಯಾರೂ ಬೀದಿಗೆ ಬರೋದಲ್ಲ. ಅವ್ರ ಮುಖ ನೋಡಿ ಇಷ್ಟು ಹೆಣ್ಣು ಮಕ್ಳು ಯಾರೋ ಬೀದಿಗೆ ಬರ್ತಾರೆ? ಮೊನ್ನೆ ಬಂದಿದ್ರು, ಇವತ್ತೇ ಬಂದಿರೋದು ಅವರು. ಅವರಾಯಿತು, ಅವ್ರ ಕೆಲಸ ಆಯಿತು, ಅವ್ರಿಗೆ ಸರ್ ದಯವಿಟ್ಟು ಇವ ಸಾಹೇಬ್ ಫೋನ್ ಮಾಡಿ ಬರ್ತಾನೆ. ಎಲ್ಲಿರೋದು 5 ನಿಮಿಷ ಅಷ್ಟೇ ಮುಗಿಸ್ಬಿಟ್ಟು ಹೊರಟೋಗ್ಬಿಟ್ಟು, ಇಷ್ಟು ಜನ ಕಾಯ್ತಾ ಇದ್ದಾರೆ.